हर साल की तरह इस साल भी हुमनाबाद में श्री बालाजी सर्कल गणेश समिति हुमनाबाद की ओर से गणपति बप्पा मंगल मूर्ति। हमारा भाई संतोष बोलकर है। सरदार पटेल चौक के पास इनका बेकरी है। हर 8 साल से इनको लैटरी बुक ले बोलो तो जबरदस्ती लेते थे। 1 साल रख के उनका काउंटर के ऊपर देखे आए, तुम्हारे को से लगते बोलकर इनको से लगे देखो बम्पर प्राइस। हर साल की तरह इस साल भी हुमनाबाद में श्री बालाजी सर्कल गणेश समिति हुमनाबाद की ओर से लकी ड्रा प्रोग्राम किया गया। इस समिति के प्रेसिडेंट और टीएमसी काउंसलर वीरेश सिगी की सदारत में, जिसमें शामिल रहे श्री रेणुका गंगाधर स्वामी जी, एमएलए सिद्धू पाटिल, एमएलसी डॉक्टर चंद्रशेखर पाटिल, एक्स एमएलए सुभाष कल्लूर, परमेश्वर आर्या, सोमशेखर सिगी, अभिषेक पाटिल के अलावा और भी लीडर, सोशल वर्कर और इस समिति के सभी इस प्रोग्राम में शामिल रहकर बनाए इस प्रोग्राम को कामयाब। और इस प्रोग्राम में 2 व्हीलर, प्रिंटिंग मशीन, वॉशिंग मशीन, एलईडी टीवी, साइकिल, वाटर फिल्टर और बम्पर ड्रा इसमें लगा है। संतोष वृंदावन बेकरी हुमनाबाद वालों को तो आइए हम आपको बताएंगे कि इंडियन न्यूज जनता की आवाज़ से बात करते हुए इस समिति के प्रेसिडेंट वीरेश सिगी क्या बोले। हमारा भाई संतोष बोलकर है। सरदार पटेल चौक के पास इनका बेकरी है। हर 8 साल से इनको लैटरी बुक ले बोलो तो जबरदस्ती लेते थे। 1 साल रख के उनका काउंटर के ऊपर देखे आए, तुम्हारे को से लगते बोलकर इनको से लगे देखो बम्पर प्राइस। इन्होंने एक बुक लिया पूरा 100 टिकट रहता है, 1000 रुपये का बुक रहता। 1000 रुपये में बम्पर प्राइज मारे नो। सब गणाजाना का आशीर्वाद। इनका बेकरी है यहाँ पर, वृंदावन बेकरी बोलकर। हाँ अध्यक्ष रे 020143 आवतरी वाटर फिल्टर। हमारा भाई साहब क्या बोलते हो, 5 टिकट काटेगा थे यहाँ पर। अभी उनको वाटर फिल्टर लगे, टिकट भी यहाँ पर है। ये सर दी ना तर वाटर फिल्टर ತಾರೆ ಇವತ್ತು ಹುಮನಾಬಾದ್ ಶ್ರೀ ಬಾಲಾಜಿ ಸರ್ಕಲ್ ಗಣೇಶ ಸಮಿತಿ ಲಕ್ಕಿ ಡ್ರಾ ಕಾರ್ಯಕ್ರಮ ಇತ್ತು. ಈಗಾಗಲೇ ಲಕ್ಕಿ ಡ್ರಾ ಕಾರ್ಯಕ್ರಮ ಆಯಿತು. ಹೀಗೆ ಆ ವೇದಿಕೆ ಮೇಲೆ ಏನಪ್ಪ ಅಂತಂದ್ರೆ ಶ್ರೀ ನಮ್ಮ ಗುರುಗಳಾಗಿರುವಂಥ ರೇಣುಕಾ ಗಂಗಾಧರ್ ಶಿವಾಚಾರ್ಯ ಅವರು ಬಂದಿದ್ದರು, ಶಾಸಕರಾಗಿರುವಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಬಂದಿದ್ದರು, MLC ಅವರು ಆಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಬಂದಿದ್ದರು, ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವಂಥ ಸುಭಾಷ್ ಕಲ್ಲೂರ್ ಅವರು ಬಂದಿರು, ಎಲ್ಲ ವ್ಯಾಪಾರಸ್ಥರು ಬಂದಿರು. ಲಕ್ಕಿ ಡ್ರಾ ಕಾರ್ಯಕ್ರಮ ಆಲ್ರೆಡಿ ಮುಗಿದಿದೆ. ಲಕ್ಕಿ ಡ್ರಾ ನಂಬರ್ ಏನೋ ಬಂಪರ್ ಪ್ರೈಸ್ ಏನಪ್ಪ ಅಂತಂದ್ರೆ ಇದೆಲ್ಲ ಗಾಡಿಗಳು ಎಲ್ಲ ಸಾಮಾನುಗಳು ಡ್ರಾ ಮುಗಿದಿದೆ. ಎಲ್ಲ ಸಾಮಾನುಗಳು ಕೌಂಟರ್ ಸೇಲ್ ಆಗಿದೆ. ಕೌಂಟರ್ ಸೇಲ್ ಎಲ್ಲ ಆಗಿದೆ. ಇನ್ನು ಯಾರೂ ಬಂದಿಲ್ಲ. ನಾಳೆಗೆ ಏನಪ್ಪ ಅಂತಂದ್ರೆ ಯಾರಿಗೆ ಬಂದರೂ ಅವ್ರಿಗೆ ಕೊಟ್ಟಿರ್ತೀವಿ ಸರ್. ಇನ್ನೂ ಯಾರೂ ಬಂದಿಲ್ಲ. ಲಕ್ಕಿ ಡ್ರಾ ಸುಮಾರು 40 ವರ್ಷದ ಮಾಡ್ತೀವಿ ರೀ. कल उठाते, कल प्रसाद भी है यहाँ पर। ಇಲ್ಲ ರಾಮ ಮಂದಿರ ಕಡೆಯಿಂದ ನಮ್ದು ಎಲ್ಲರೂ ಕಲ್ತು ಏನಪ್ಪ ಮಾಡ್ತೀವಿ ರೀ. ಎಲ್ಲ ಪೂರ ನಮ್ದು ಎಲ್ಲರೂ ಕಲ್ತು ನಾವು ರಾಮ ಮಂದಿರ ಮಾಡ್ತೀವಿ. ಸ್ಮರಿಸುತ್ತಾ ಇತಿಹಾಸ ಪ್ರಸಿದ್ಧವುಳ್ಳುವಂಥ ಹುಮನಾಬಾದ್ ನಗರದ ಬಾಲಾಜಿ ಸರ್ಕಲ್ ಗಣೇಶ ಸಮಿತಿಯ ವೇದಿಕೆಯಿಂದ ಉಪಸ್ಥಿತರು ತಮಗೂ ಹಾಗೂ ನಮ್ಮೆಲ್ಲರೂ ಮಾತನಾಡಿರುವಂಥ ಹುಮನಾಬಾದ್ ಜನಪ್ರಿಯ ಶಾಸಕರಾಗಿರುವಂಥ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರನ್ನು ಮದುವೆ ಮಾಡಿಕೊಂಡು, ಆತ್ಮೀಯರು ಹಿರಿಯರು ಆಗಿರುವಂಥ ಮಾಜಿ ಶಾಸಕರು ಆಗಿರುವಂಥ ಸುಭಾಷ್ ಕಲ್ಲೂರ್ ಅವರನ್ನು ಮದುವೆ ಮಾಡಿಕೊಂಡು, ಆತ್ಮೀಯ ಮಿತ್ರರು ಆಗಿರುವಂಥ ಸನ್ಮಾನ್ಯ ಶ್ರೀ ಅಭಿಷೇಕ್ ಪಾಟೀಲ್ ಅವರನ್ನು ಮದುವೆ ಮಾಡಿಕೊಂಡು, ತಮಗೂ ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂಥ ಪರಮೇಶ್ವರ್ ಆರ್ಯಜಿ ಅವರೇ, ವೇದಿಕೆಯಿಂದ ಉಪಸ್ಥಿತಿರುವಂಥ ನಮ್ಮ ಬತ್ಲಿ ಅವರೇ, ನಂದಕುಮಾರ್ ಚಿದ್ರಿ ಅವರೇ, ದತ್ತಕುಮಾರ್ ವರ್ಮಾ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ವೀರೇಶ್ ಸಿಗಿ ಅವರೇ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲಕ್ಕಿಂತ
ಮಿಗಿಲಾಗಿ ಪತ್ರಿಕಾ ಪ್ರತಿನಿಧಿಗಳೇ, ಎಲ್ಲಕ್ಕಿಂತ ಮಿಗಿಲಾಗಿ ಹುಮ್ನಾಬಾದ್ ನಗರದ ನನ್ನ ಆತ್ಮತಲಸರಾಗಿರುವಂಥ ಸಮಸ್ತ ಸದ್ಭಕ್ತರೇ, ಮುದ್ದು ಮಕ್ಕಳೇ, ನಿಮ್ಮ ಅಂತರಾತ್ಮದ ಚೈತನ್ಯ ಸ್ವರೂಪಿ ಆ ಗಜಾನನಿಗೆ ಅನಂತ ಕೋಟಿಯ ಭಕ್ತಿಯ ನಮನ. ನಿಜಕ್ಕೂ ಬಹಳ ಒಂದು ಸಂತೋಷ, ಸಂಭ್ರಮ, ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂತಂದ್ರೆ, ಕಳೆದ ಸುದೀರ್ಘ ಕಾಲದಲ್ಲಿ ನಾವು ಕೂಡ ನೋಡ್ಕೊಂಡು ಬಂದಿದ್ವಿ ಗಣೇಶನ ಹಬ್ಬ ನಮ್ಮ ಹುಮ್ನಾಬಾದ್ ನಗರದಲ್ಲಿ ಯಾವ ರೀತಿ ವೈಭವದಿಂದ ಮಾಡ್ಕೊಂಡು ಬಂದಿದ್ದು ನಿಜಕ್ಕೂ ಕೂಡ ಒಂದು ಸಂತೋಷ ಅನ್ನಿಸ್ತಾ ಇದೆ. ನಾನು ವೀರೇಶ್ ಹೀಗೆ ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಧರ್ಮ ಮಾರ್ಗದಲ್ಲಿ ನಡೀತಿದ್ದಾಗ ಸಾಕಷ್ಟು ತೊಂದರೆಗಳು ಬರ್ತಾವ. ಒಂದು ಒಳ್ಳೆ ಕಾರ್ಯ ಮಾಡಬೇಕಿತ್ತಂದ್ರೆ ಹಲವಾರು ತೊಂದರೆಗಳು ಬರ್ತಾವ. ಅದು ಎಲ್ಲವನ್ನು ಕೂಡ ಹಿಂದೆ ಹಾಕಿ ಮುಂದೆ ಹೋಗುವಂಥ ವಿಚಾರಗಳು ತಾವು ಇಟ್ಕೊಂಡ್ರಂದ್ರೆ ಉತ್ತರೋತ್ತರವಾಗಿ ಧರ್ಮ ಬಲಿಷ್ಠವಾಗಿ ಬೆಳೀತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಒಂದು ಮಾತು ಹೇಳಿದರು, ಏನಂತಂದ್ರೆ ಎಲ್ಲೋ ಒಂದು ಕಡೆ ವೈಮನಸ್ಸು ಆಗ್ಯದ ಅಂಥೇಳಿ. ನಾನು ಒಂದು ಮಾತು ಹೇಳ್ತೀನಿ, ವೈಮನಸ್ಸು ಯಾಕಾಗ್ಯದಂದ್ರೆ ನಮ್ಮ ನೋವಿಲಿಂದ ಯಾರೂ ನೋವಿಲ್ಲ, ಮತ್ತೊಬ್ಬರ ಪ್ರಗತಿಲಿಂದ ನೋವು ಮಾಡ್ಕೊಳ್ತೀವಿ, ಅದ್ರ ಕಡೆಯಿಂದ ವೈಮನಸ್ಸು ಉಂಟದ. ಹೇಳುವಂಥ ತಾತ್ಪರ್ಯ ಇಷ್ಟೇ, ಇಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರಿಗೆ ಒಂದಾಗಿ ಚೆಂದಾಗಿ ಬಾಳುವಂಥ ವ್ಯಕ್ತಿತ್ವ ಮನಸ್ಸುಗಳು ಬೆಳೆಸ್ಕೊಳ್ರಿ ಗೊತ್ತಾ. ಅದಕ್ಕೆ ಅನುಭಾವಿ ಒಂದು ಕಡೆಗೆ ಮಾತು ಹೇಳ್ತಾನೆ, ಏನಂತಂದ್ರೆ ಉರಿಯುವ ಸೂರ್ಯ ಬದಲಾಗಿಲ್ಲ, ಬೀಸುವ ಗಾಳಿ ಬದಲಾಗಿಲ್ಲ, ತಿನ್ನುವ ಅನ್ನ ಬದಲಾಗಿಲ್ಲ, ಕುಡಿಯುವ ನೀರು ಬದಲಾಗಿಲ್ಲ, ಹೊತ್ತುವ ಭೂಮಿ ಬದಲಾಗಿಲ್ಲ. ಏನಾದರೂ ಬದಲಾವಣೆ ಆಗ್ಯದಂದ್ರೆ ನಮ್ಮ ಮನಸ್ಸುಗಳು ಒಡೆದೋಗ್ಬಿಟ್ಟವು. ಸಮಾಜ ಧರ್ಮ ಈ ರೀತಿ ಕಾಣುತ್ತೆ. ಈಗ ನಾವೇನು ಮಾಡಬೇಕು, ಗಣಪ ಯಾವ್ದಕ್ಕೆ ಕೂಡಿಸ್ತೀವಿ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್. ನಾವೆಲ್ಲ ಒಂದು ಅಂಬ ತೋರಿಸ್ಕೊಳ್ಳೋಕೆ ಕೂಡಿಸ್ತೀವಿ. ವೈಮನಸ್ಸು ಮಾಡ್ಲಾ ಬಾಲ್ ಗಂಗಾಧರ್ ತಿಲಕರು ಹಿಂದೂ ಸ್ವರಾಜ್ ಮಾಡ್ಬೇಕಂತ ಅವ್ರೊಂದು ಕನಸಿತ್ತು. ನಾವು ಹಿಂದೂ ಧರ್ಮ ಬೆಳೆಸುವಂಥ ತಾತ್ಪರ್ಯ ಇತ್ತು. ಅಂಥ ಒಂದು ದೂರದೃಷ್ಟಿಯಿಂದ ಪ್ರತಿ ಓಣಿಯಲ್ಲಿ ಕೂಡ ಗಣೇಶನ ಆಚರಣೆ ನಾವು ಮಾಡ್ಕೊಂಡು ಬಂದೀವಿ. ಇಲ್ಲಿರುವಂಥ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಹೊರಗೆ ಹೆಂಗದನೋ ಹೆಂಗಿಲ್ಲೋ ನಮಗೆ ಗೊತ್ತಿಲ್ಲ, ಬೇರೆ ಊರಿನ ಕತೆ. ನಮ್ಮ ಹುಮ್ನಾಬಾದ್ ಊರಾಗ ಒಂದೇ ನಡಿಬೇಕು, ಏನಂದ್ರೆ ವೀರಭದ್ರದ ಗಾಳಿ ಒಂದೇ ನಡಿಬೇಕು, ಮತ್ತೊಬ್ಬರದ್ದು ಗಾಳಿ ನಡಿಬಾರ್ದು. ಯಾಕಂದ್ರೆ ವೀರಭದ್ರನ ಒಂದೇ ನಡಿಬೇಕು. ಹೇಳುವಂಥ ತಾತ್ಪರ್ಯ ಎಷ್ಟೇ. ಇಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಮಾತು ಹೇಳ್ತೀನಿ, ಬೆಳಗ್ಗಿನ ಜಾವ 8 ಗಂಟೆ 9 ಗಂಟೆಗೆ ತಾವು ಮುಂಗಟ್ಟುಗಳು ತೆಳ್ಕೊಂಡು ಕುಂಡ್ರಿ. ಯಾಕಂದ್ರೆ ಕರ್ಮಣ್ಯ ಹಿ ವಾರ್ತಿಕಾದಸ್ಯ ಮಹಾಫಲಿಸು ಕದಾರ್ಥನೆ. ಇದರ ಅರ್ಥ ಏನಂದ್ರೆ ನೀವು ಕಾಯಕ ಮಾಡೋದು ಕಲೀರಿ, ಕೊಡೋದು ಬಿಡೋದು ಯಾರ ಮೇಲೆ ಬಿಡ್ತೀರಿ? ಭಗವಂತನ ಮೇಲೆ ಬಿಡ್ರಿ. ನಾವು ಕರ್ಮ ಮಾಡುವಂಥ ವಿಚಾರಗಳು ನಮ್ಮಲ್ಲಿ ಇಟ್ಕೊಂಡೇವೆ ಅಂದ್ರೆ ಉತ್ತರೋತ್ತರವಾಗಿ ಬೆಳೆಯುವಂಥ ಯೋಗ ನಮಗೆ ಸಿಗ್ತಾ ಇದೆ ಎಂಬ ಮಾತನ್ನು ಹೇಳಿ ಹುಮ್ನಾಬಾದ್ ನಗರದ ಎಲ್ಲ ಸದ್ಭಕ್ತರಿಗೆ, ಇಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರ ಬಾಳು ನಂದನವಾಗಲಿ ಅಂತೇಳಿ ಆ ಗಣಪನ ಬಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಮುಂಬರುವ ದಿನಗಳಲ್ಲಿ ಈಗಾಗಲೇ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲರೂ ವ್ಯಕ್ತಪಡಿಸಿದರು ಒಂದು ಭವ್ಯ ದಿವ್ಯವಾದಂಥ ರಾಮ ಮಂದಿರ ಆಗಬೇಕಂತೇಳಿ. ನಾವು ಸುಮ್ಮನೆ ರಾಮ ಮಂದಿರ ಆಗ್ಬೇಕಂತೇಳಿ ನಾವು ಮಡ್ದಾಗ ಕುಂತೇವೆ, ಶಾಸಕರು ಓಡಾಡ್ಕೊತ ಕುಂತರು, ಇವರೆಲ್ಲ ಓಡಾಡ್ಕೊತ ಕುಂತರು, ಆಗಂಗಿಲ್ಲ. ಒಂದು ನಿಯೋಜಿತವಾದಂಥ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾಗ್ಯದ. ಇವತ್ತು ನೀವು ಬರ್ತಾರೋ, ಅವ್ರು ಬರ್ತಾರೋ, ಇವ್ರು ಬರ್ತಾರೋ ಅಂತೇಳಿಲ್ಲ. ಧರ್ಮ ಕಟ್ಟುವಂಥ ವ್ಯಕ್ತಿಗಳು ತಾವೆಲ್ಲರೂ ಇವತ್ತು ಅವ ಮಾಡ್ಲತ್ತಾನ ಇವ ಮಾಡ್ಲತ್ತಾನ ಅಂತ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಮಾಜ ಕಟ್ಟುವಂಥ ಯುವಕರು ಆಗಬೇಕು. ಸತ್ಯವಾದಂಥ ಮಾತು, ಸಮಾಜ ಕಟ್ಟುವಂಥ ಯುವಕರು ತಾವೆಲ್ಲ ಇದ್ರಿ, ಹಿಂದೂ ಸಮಾಜ ಕಟ್ಟುವಂಥ ಯುವಕರು ತಾವೆಲ್ಲ ಇದ್ರಿ, ರಾಷ್ಟ್ರ ಕಟ್ಟುವಂಥ ಯುವಕರು ಇದ್ರಿ. ತಾವೆಲ್ಲ ಮುಂದೆ ಬಂದಾಗ ಕೂಡ ಇತಿಹಾಸವಾದಂಥ ಒಂದು ರಾಮ ಮಂದಿರ ಮಾಡ್ಲಿಕ್ಕೆ ಸಾಧ್ಯ. ರೊಕ್ಕ ಸಾಕಷ್ಟವ, ನೀವು ಮುಂದೆ ಬರಲ್ ಕಡೆಯಿಂದ ಅವು ನಿಂತವು. ನೀವು ಎಂದು ಮುಂದೆ ಬಂದರೆ ಅವತ್ತು ರೊಕ್ಕ ಎಲ್ಲರೂ ಬಿಡೋರ. ತಾವೆಲ್ಲರೂ ಮುಂದಾಗಿ ಇಲ್ಲಿರುವಂಥ ಎಲ್ಲರ ವ್ಯಾಪಾರಸ್ಥರು ಭಾಳ ಬಂಗಾರ ಆಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸೋದ್ರ ಮೂಲಕ ನನ್ನ ಕೊಡುಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ತಾವು ಬದುಕ್ರಿ, ಮತ್ತೊಬ್ಬರಿಗೆ ಬದುಕಲಿಕ್ಕೆ ಪ್ರೇರಣೆ ಆರಿ ಎಂಬ ಮಾತನ್ನು ಹೇಳಿ, ಈ ಮಣ್ಣು ಕಣಕಣದಲ್ಲಿ ತಂಪು ತಣಿಗಿರಲಿ, ಒಲವಿನ ಹೊರತು ಎಂದೂ ಬತ್ತದೇ ಇರಲಿ, ಕಸವು ರಸವಾಗಿ ಬಾಳು ನಂದನವಾಗಿ ಆ ವಿಘ್ನೇಶ್ವರನ ಆಶೀರ್ವಾದ ಸಮಸ್ತ ಹುಮ್ನಾಬಾದ್ ಸದ್ಭಕ್ತರ ಮೇಲೆ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶುಂಭುಜ.